ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 416ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವಾಲಿ ಹೀಯಾಳಿಸುತ್ತಾ ರಾಮನಿಗೆ ಹಲವಾರು ಪ್ರಶ್ನೆಗಳನ್ನು ಮಾಡಿರ್ತಾನೆ. ಒಂದೊಂದಾಗಿ ರಾಮ ಆ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗ್ತಾನೆ. ಅವನು ಹೇಳ್ತಾನೆ, ನೋಡಪ್ಪ, ನಾನು ನಿನ್ನ ಮ್ಯಾಗ ಪ್ರಹಾರ ಮಾಡಲಿಕ್ಕೆ ಕಾರಣ ಅಂದ್ರೆ ಈ ಕಿಷ್ಕಿಂಧ ಕೂಡ ಇದು ನಮ್ಮ ವಂಶಜರು. ಧ್ರುವಸಂಧಿಯ ಮಗ, ನಮ್ಮ ವಂಶದಲ್ಲಿ ಧ್ರುವಸಂಧಿ ಅಂತ ಬರ್ತಾನೆ. ಧ್ರುವಸಂಧಿ ಮಗ ಭರತ ಸಮ್ರಾಟ. ಅವನು ಈ ಒಂದು ಭರತ ಭೂಮಿಗೆ, ಭರತ ಖಂಡಕ್ಕೆ, ಜಂಬೂದ್ವೀಪಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಾನ. ಆ ಸಂವಿಧಾನಕ್ಕೆ ಧರ್ಮಸೂತ್ರಗಳಂತ ಹೇಳ್ತಾರೆ. ಆ ಧರ್ಮಸೂತ್ರಗಳ ಉಲ್ಲಂಘನೆ ಮಾಡುವುದು ಅದು ಅಧರ್ಮ. ಯಾರ್ಯಾರು ಧರ್ಮಸೂತ್ರಗಳನ್ನು ಉಲ್ಲಂಘನೆ ಮಾಡ್ತಾರೆ, ಅಧರ್ಮ ಚಟುವಟಿಕೆಗಳನ್ನು ಮಾಡ್ತಾರೆ, ಅವರನ್ನು ಶಿಕ್ಷಿಸುವುದು ನಮ್ಮ ಕರ್ತವ್ಯ. ನಾನು ವಂಶಜ. ಅದಕ್ಕೆ ನಿನ್ನ ಯಾಕೆ ನಾನು ಶಿಕ್ಷೆ ಕೊಟ್ಟೆಪ್ಪ ಅಂದರೆ, ನೀನಿರುವಂಥ ಕಿಷ್ಕಿಂಧ ಏನಿದೆಯಲ್ಲ ಅದು ಕೂಡ ಇಕ್ಷ್ವಾಕು ವಂಶಕ್ಕೆ ಸಂಬಂಧಪಟ್ಟದ್ದು. ಇಕ್ಷ್ವಾಕು ವಂಶದ ಈ ಭರತ ಭೂಮಿ ಏನಿದೆಯಲ್ಲ, ಇದರಲ್ಲಿ ಇರುವಂಥ ಪ್ರತಿಯೊಬ್ಬ ರಾಜರು ಕೂಡ ಭರತ ಸೂತ್ರವನ್ನು ಪಾಲಿಸಬೇಕು, ಧರ್ಮಸೂತ್ರವನ್ನು ಪಾಲಿಸಬೇಕು. ಯಾರ ಧರ್ಮಸೂತ್ರವನ್ನು ಪಾಲಿಸುವುದಿಲ್ಲ ಅವ್ರನ್ನ ನಾವು ನಾಶ ಮಾಡ್ತೇವೆ ಅನ್ನುವಂಥ ವಾಲಿಗೆ ತಾನು ಅವನಿಗೆ ಯಾಕೆ ಬಾಣ ಹೊಡೆದ ಅನ್ನೋದ ಈ ರೀತಿಯಾಗಿ ಉತ್ತರವನ್ನು ಮುಂದುವರಿಸ್ತಾನೆ. ವ್ಯಾಘ್ರನಂತ ಭರತನು ಆಳಿದ ಭೂಮಿಯಲ್ಲಿ ಅಧರ್ಮ ಅನೈತಿಕತೆಗೆ ನಡೆಸುವುದೇ? ವ್ಯಾಘ್ರನಂತ ಭರತ ಸಾಮ್ರಾಟ ಆಳಿದಂಥ ಭೂಮಿ, ಅವು ಕೊಟ್ಟಂಥ ಧರ್ಮಸೂತ್ರ ಸಂವಿಧಾನ, ಅವುಗಳನ್ನು ನೀವು ಉಲ್ಲಂಘನೆ ಮಾಡಿ ಅಧರ್ಮದಿಂದ ಹಾಳಾಕತ್ತಿದ್ರಿ ಅಂದ್ರೆ, ಅನೈತಿಕತೆಯಿಂದ ಹಾಳಾಕತ್ತಿದ್ರಿ ಅಂದ್ರೆ, ನೈತಿಕತೆ ನಿಮ್ಮಲ್ಲಿ ಇರಲಿಲ್ಲ, ಮಾರಲ್ ವ್ಯಾಲ್ಯೂಸ್ ಇಲ್ಲ, ಡಿಮಾರಲೈಸೇಷನ್ ಕಂಡು ಬರ್ತಾ ಇದೆ ನಿಮ್ಮ ನಡೆನುಡಿಗಳಲ್ಲಿ. ಇಂತಹ ಒಂದು ಅನೈತಿಕ ವ್ಯವಹಾರಗಳನ್ನು ನೀವು ಮಾಡ್ತಾ ಇರುವುದರಿಂದ, ಅಧರ್ಮ ಮಾರ್ಗದಲ್ಲಿ ನೀವು ನಡೀತಾ ಇರುವುದರಿಂದ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಭರತನ ಪರಂಪರೆ ನಿಯಮ ಉಲ್ಲಂಘಿಸಿ ಆಳುವ ಅನೈತಿಕನ ಸಂಹರಿಸುವುದು ನಮ್ಮ ಕರ್ತವ್ಯ. ನಾನು ಆ ವಂಶದ ಕುಡಿಯೋದನ್ನು, ನಾನು ಅವರು ವಂಶಜ ಇದ್ದಾನೆ, ಅವರು ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವರನ್ನು ಸಂಹರಿಸುವ ಕರ್ತವ್ಯ ನನ್ನದು. ಆ ಕರ್ತವ್ಯನ ನಾನು ನಿರ್ವಹಿಸಿ. ಅದೇ ಪ್ರಕಾರ ಭಾರತ ತಗೊಳ್ಳಿ, ಸಂವಿಧಾನ ನಮ್ಮೆಲ್ಲರಿಗೂ ಫಂಡಮೆಂಟಲ್ ಲಾ ಆಫ್ ದ ಲ್ಯಾಂಡ್ ಅಂತೇಳಿ ನಿಮಗೆ. ಯಾರಾದರೂ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ ಇದ್ರು, ಸಣ್ಣ ಮನುಷ್ಯನಿಂದ ಹಿಡ್ಕೊಂಡ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾನೂ ಆಗಿರಲಿ, ಯಾರು ಉಲ್ಲಂಘನೆ ಮಾಡ್ತಕ್ಕದ್ದಲ್ಲ. ಇವನ್ ನ್ಯಾಯಾಲಯದಲ್ಲಿ ಕೂತಂತಹ ಯಾವುದು ಸುಪ್ರೀಂ ಕೋರ್ಟ್ ಜಡ್ಜಿ ಕೂಡ ಉಲ್ಲಂಘನೆ ಮಾಡಬಾರ್ದು, ಗವರ್ನರ್ ಉಲ್ಲಂಘನೆ ಮಾಡಬಾರ್ದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡಬಾರ್ದು. ಯಾರು ಈ 3 ಅಂಗಗಳದಾವಲ್ಲ, ಈ 3 ಅಂಗಗಳಲ್ಲಿ ಮುಖ್ಯಸ್ಥರು ಯಾರು ಬರ್ತಾರಲ್ಲ, ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಾರು ಬರ್ತಾರಲ್ಲ, ಅವ್ರನ್ನ ಹಿಡ್ಕೊಂಡನ ಜನಸಾಮಾನ್ಯನ ಒಳಗೊಂಡು ಯಾರು ಭಾರತದ ಸಂವಿಧಾನವನ್ನೇ ಯಾವುದೇ ರೀತಿಯಲ್ಲಿ ಉಲ್ಲಂಘನೆ ಮಾಡಕೂಡದು. ಉಲ್ಲಂಘನೆ ಆಗಿತ್ತಂದ್ರೆ ಅದು ಅಧರ್ಮ, ಅದು ಅಸಂವಿಧಾನಾತ್ಮಕ. ಅದನ್ನು ಶಿಕ್ಷಿಸುವ ಕರ್ತವ್ಯ ಜನರದಾಗಿರೋ ಡೆಮಾಕ್ರಸಿ ಇದೆ ನಮ್ಮದು. ನಾವು ಒಳ್ಳೆ ಜನರನ್ನು ಆಯ್ಕೆ ಮಾಡಿ ತಂದು ಒಳ್ಳೆ ಜನರನ್ನು ವ್ಯವಸ್ಥೆಯಲ್ಲಿ ಕೂಡಿಸಿದ್ವು ಅಂದ್ರೆ ಅಧರ್ಮಿಗಳಿಗೆ ಶಿಕ್ಷೆ ಸಿಗ್ತಿದೆ. ಆದರೆ ಇವತ್ತು ಉಲ್ಟಾ ಆಗಿದೆ. ಹೆಚ್ಚು ಕಡಿಮೆ 3 ಏನಾಗ್ಯಾವಲ್ಲ, ಕಾರ್ಯಾಂಗಣ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, 3ಕ್ಕೂ 3 ಹೆಚ್ಚು ಕಡಿಮೆ ಮೋರ್ ದೆನ್ 60-70% ಪೊಲ್ಯೂಟೆಡ್ ಅದಾವ. ಭಾಳ ರೇರ್ ಅದಾರ. ಸಂವಿಧಾನವನ್ನು ಪಾಲಿಸುವಂಥ ಜನ ಈ 3 ಅಂಗಗಳಲ್ಲಿ ಬಹಳ ಕಡಿಮೆ ಇದ್ದಾರೆ. ಅದಕ್ಕಾಗಿ ಅಧರ್ಮಿಗಳ ಸಂಖ್ಯೆ ಹೆಚ್ಚಾದಾಗ ಧರ್ಮವನ್ನು ಸಹಿತ ದಾರಿ ತಪ್ಪಿಸುವಂಥ ಜನ. ಅಮೆಂಡ್ಮೆಂಟ್ಸ್ ನೋಡ್ತಾ ಇರ್ತೇವೆ ನಾವು, ಕೆಲವೊಂದು ಅಮೆಂಡ್ಮೆಂಟ್ಸ್. ವಿ ಹ್ಯಾವ್ ಗಾಟ್ ಎವ್ರಿ ರೈಟ್. ಸಂವಿಧಾನ ರಕ್ಷಣೆ ಮಾಡುವ ಪ್ರತಿಯೊಬ್ಬನೂ ಕರ್ತವ್ಯ ಇದೆ, ಇವರೇ ಮಾಡಬೇಕಂತೇನಿಲ್ಲ. ಯಾವ ರೀತಿ ನಿಮಗೆ ಸಂವಿಧಾನ ನಿಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಅದೇ ರೀತಿ ಅದೇ ಸಂವಿಧಾನ ನಮಗೆ ಜವಾಬ್ದಾರಿಗಳನ್ನು ಕೊಟ್ಟಿದೆ. ಯಾರಾದರೂ ಸಂವಿಧಾನ ಉಲ್ಲಂಘನೆ ಮಾಡ್ತಿದ್ರಂದ್ರೆ ಅದನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ನಮಗಿದೆ. ಅದೇ ಫಂಡಮೆಂಟಲ್ ಆಗಿದ್ದಾಗ ಬರ್ತಿದೆ.
ಯಾರೂ ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಎಲ್ಲೇ ಅಸಂವಿಧಾನ ಅಂತ ಚಟುವಟಿಕೆ ಇಟ್ಕೊಂಡು ಬಂದ್ವಿ ಅಂದರೆ ಧ್ವನಿ ಎತ್ತಬೇಕು. ಅದಕ್ಕೆ ರಾಮ ಹೇಳ್ತಾನೆ, ಇಲ್ಲಿ ನಿನ್ನಲ್ಲಿ ನಿನ್ನ ರಾಜ್ಯದಲ್ಲಿ ಅಸಂವಿಧಾನಾತ್ಮಕ ಚಟುವಟಿಕೆಗಳು ನಡೆಸಿದ್ದು ಅದನ್ನು ಹೋಗಲಾಡಿಸುವ ಸಲುವಾಗಿ ಅಂಥವ್ರನ್ನ ಸಂಹರಿಸುವ ಕರ್ತವ್ಯ ನನ್ನದು. ಕಾಮಪ್ರಧಾನಮುಖಿ ರಾಜನಿಗೆ ಅಶೋಭಿತ, ಧರ್ಮ ನಿಷ್ಠನಿಗೆ ಅಶೋಭಿತ. ಏನು ಹೇಳ್ತಾನಂದ್ರೆ, ನಿನ್ನದು ಕ್ಲಿಷ್ಟ ಧರ್ಮ. ನಾ ಯಾಕೆ ನಿನ್ನ ಕೊಂಡೆ ಅಂತ ವಾಲಿಗೆ ಹೇಳ್ತಾನೆ. ವಾಲಿ, ನಿನ್ನದು ಕ್ಲಿಷ್ಟ ಧರ್ಮ, ಸ್ಪಷ್ಟ ಧರ್ಮ ಅಲ್ಲ, ಸರಿ ತಪ್ಪು ತಿಳಿಯುವಂಥ ಧರ್ಮ ಅಲ್ಲ, ಒಟ್ಟ ಗೊಂದಲಮಯ ಧರ್ಮದಾಗ ಅದೇ ನೀನು ಸೂತ್ರಗಳನ್ನು ಫಾಲೋ ಮಾಡ್ತಾ ಇದೆಯಾ. ನಿನ್ನ ಕೃತ್ಯಗಳಂತೆ ನೀನು ಕೃತ್ಯಗಳನ್ನು ಮಾಡ್ತಾ ಇದ್ದಲ್ಲ, ನೀಚ ಕೃತ್ಯಗಳನ್ನು. ಕಾಮ ಪ್ರಧಾನಮುಖಿ, ಬಯಕೆಯಿಂದ ತುಂಬಿದೆ ನಿಂದು. ಅದು ಹೆಚ್ಚು ಕಡಿಮೆ ಯಾವಪ್ಪ, ಹೆಣ್ಣು ಮತ್ತು ಅಧಿಕಾರದ ಬಯಕೆ ಇದೆ ನಿನ್ನಲ್ಲಿ. ಹೆಣ್ಣು ಮತ್ತು ಅಧಿಕಾರಕ್ಕಾಗಿ ನಿನ್ನ ತಮ್ಮನನ್ನು ನೀನು ಕೊಲ್ಲಕ್ಕೆ ಮುಂದಾಗಿದೀಯಾ. ಕೆಟ್ಟ ಬಯಕೆಗಳನ್ನು ಹೊಂದಿದಂಥ ವ್ಯಕ್ತಿ ನೀನು. ಇಂಥವೇನಿದಾವಲ್ಲ, ಯಾವುದೋ ಕ್ಲಿಷ್ಟ ಧರ್ಮ ಫಾಲೋ ಮಾಡವ, ಸ್ಪಷ್ಟತೆ ಇರುವುದಿಲ್ಲ ಧರ್ಮ ನೀತಿಯಲ್ಲಿ. ಅಂದರೆ ಕಾನೂನು ಬಾಹಿರವಾಗಿ ನಡ್ಕೊಳ್ಳುವಂಥ ವ್ಯಕ್ತಿಗಳಾಗಲಿ ಮತ್ತು ನಾವು ಎಸಗುವಂಥ ಕೃತ್ಯಗಳಲ್ಲಿ ಒಂದು ವೇಳೆ ಅದು ಅಧರ್ಮದಿಂದ ತುಂಬಿತ್ತಂದ್ರೆ ಇಂಥ ಚಟುವಟಿಕೆಗಳಿಗೂ ರಾಜನಿಗೆ ಶೋಭಿಸುವುದಿಲ್ಲ. ರಾಜನಾದವನು ಇವನು ಹೊಂದಬಾರದು. ರಾಜನಾದವನು ಸರಳ ಧರ್ಮವನ್ನು ಹೊಂದಿರಬೇಕು. ಅವನಲ್ಲಿ ಯಾವುದೇ ಸ್ವಾರ್ಥದ ಬಯಕೆಗಳು ಇರಕೂಡದು. ಇವತ್ತು ಆಡಳಿತಕ್ಕೆ ಹೋಗಿಬಿಟ್ರೆ ಇವರೆಲ್ಲರೂ MLA ಇಂದ ಹಿಡ್ಕೊಂಡು ಮ್ಯಾಗಿನವ್ರ ತನಕ ಎಲ್ಲರೂ ಒಂದೊಂದು ಸ್ವಾರ್ಥವನ್ನು ತೊಗೊಂಡು ಆಳ್ತಿರ್ತಾರೆ. ಅಲ್ಲಿ ಯಾರು ದೇಶ ಆಡೋಕ್ಕೆ ಹೋಗೋದಿಲ್ಲ, ರಾಜ್ಯ ಆಡೋಕ್ಕೆ ಹೋಗೋದಿಲ್ಲ. ಅವರು ಆಳೋದು ಯಾಕಪ್ಪ ಅಂದ್ರೆ ಅಧಿಕಾರ ತಗೊಳ್ಳೋದು, ಸಂಪನ್ಮೂಲ ಹೆಚ್ಚು ಮಾಡ್ಕೊಳ್ಳೋದು, ಸಂಪತ್ತನ್ನು ಹೆಚ್ಚು ಮಾಡ್ಕೊಳ್ಳೋದು, ಮೆರಿದು ಇಷ್ಟೇ. ಅದಕ್ಕೆ ಇಂಥವರಿಗೆ ಆಡಳಿತ ಶೋಭಿಸೋದು. ಅಂಥವ್ರು ಆಡಳಿತಕ್ಕೆ ಬರಬಾರ್ದು ಮತ್ತು ಅವರನ್ನು ನಾವು ತರಬಾರ್ದು ಅಂತ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಧರ್ಮಿಷ್ಠನಿಗೆ 3 ಪಿತೃಗಳು. ಧರ್ಮದಿಂದ ನಡೆಯುವಂಥ ವ್ಯಕ್ತಿಗೆ 3 ಜನ ತಂದೆಗಳು, 3 ಜನ ಪಿತೃಗಳು. ಜನ್ಮ ಕೊಟ್ಟ ತಂದೆ ಯಾರು 3 ಜನ ಪಿತೃ ಅನ್ನೋದು ವಾಲ್ಮೀಕಿಯವರಲ್ಲಿ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಧರ್ಮದಿಂದ ನಡಿಬೇಕಾಗಿತ್ತಂದ್ರೆ ಆ ವ್ಯಕ್ತಿಗೆ 3 ಜನ ತಂದೆಗಳಿರ್ತಾರೆ. ಒಬ್ಬ ಯಾರು ತಂದೆಪ್ಪ ಅಂದ್ರೆ ಜನ್ಮ ಕೊಟ್ಟ ತಂದೆ. ಹಿರಿಯನ್ನ ಮತ್ತು ಗುರು. ಹಿರಿಯನ್ನನು ತಂದೆಗೆ ಸಮಾನ, ಗುರುನು ತಂದೆಗೆ ಸಮಾನ. ತಮ್ಮ ಮಗ ಸದ್ಗುಣಿ ಶಿಷ್ಯ. ಮೊದಲನೇವ ಯಾರು? ಜನ್ಮ ಕೊಟ್ಟ ತಂದೆ. ಎರಡನೇ ಪಿತೃ ಯಾರು ನಮಗೆ? ಹಿರಿಯನ್ನ ಮತ್ತು ಗುರುಗಳು, ಜ್ಞಾನ ಕೊಡುವಂಥ ಗುರುಗಳು. ಮನೆತನವನ್ನು ನಿಭಾಯಿಸಿಕೊಂಡು ತಂದೆಯ ನಂತರ ಹೋಗುವಂಥ ಹಿರಿಯನ್ನ. ಮೂರನೇದರು ಯಾರಪ್ಪ ಅಂದ್ರೆ ಸಹೋದರ, ತಮ್ಮ ಆಗಿರ್ಬೋದು, ಮಗ ಆಗಿರ್ಬೋದು, ಅಥವಾ ಶಿಷ್ಯರಾಗಿರ್ಬೋದು. ಇವರು 3 ಜನರಿಗೆ ಪಿತೃಗಳಂತ ವಾಲ್ಮೀಕಿಯವರು ಕರೀತಾರೆ. ಅದಕ್ಕೆ ಅವರು ಹೇಳ್ತಾರಂದ್ರೆ, ಧರ್ಮಿಷ್ಠನಿಗೆ 3 ಜನ ಪಿತೃಗಳು. ಒಬ್ಬ ಜನ್ಮ ಕೊಟ್ಟ ತಂದೆ, ಇನ್ನೊಬ್ಬ ಹಿರಿಯನ್ನ ಅಥವಾ ಗುರು, ಜ್ಞಾನ ಕೊಡುವಂಥ ಗುರು. ಇನ್ನು ಮೂರನೇದರು ಯಾರಪ್ಪ ಅಂದ್ರೆ ಸಹೋದರರಾಗಿರ್ಬೋದು, ಮಕ್ಕಳಾಗಿರ್ಬೋದು ಮತ್ತು ಶಿಷ್ಯರಾಗಿರ್ಬೋದು. ಇವರು 3 ಜನ. 3 ಜನ ಪಿತೃರು ಯಾರಪ್ಪ ಅಂದ್ರೆ ಜನ್ಮ ಕೊಟ್ಟ ತಂದೆ, ಹಿರಿಯನ್ನ ಮತ್ತು ಗುರು. ಇವರು 3 ಜನ ಏನಿದಾರಲ್ಲ ಇವರು ತಂದೆಗಳು. ಇನ್ನು 3 ಜನ ಪುತ್ರರು ಯಾರಪ್ಪ ಅಂದ್ರೆ ತಮ್ಮನನ್ನು ಪುತ್ರ ಅಂತ ಹೇಳಿಕೊಳ್ಬೇಕು, ಅಥವಾ ಮಗ, ಹುಟ್ಟಿದಂಥ ಮಕ್ಕಳು. ಆಮೇಲೆ ಶಿಷ್ಯರನ್ನು ಯಾವಾಗಲೂ ಮಕ್ಕಳಂತ ನಡೆಸಿಕೊಂಡು ಹೋಗಬೇಕು. ಸಹೋದರರಾಗಿರ್ಬೋದು, ತಮ್ಮಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಶಿಷ್ಯರಾಗಿರ್ಬೋದು. ಈ 3 ಜನ ಏನದಾರಲ್ಲ ಇವರು ಪುತ್ರರು. 3 ಜನ ಮನುಷ್ಯನಿಗೆ 3 ಜನ ಪಿತೃಗಳಿರ್ತಾರೆ, 3 ಜನ ಪುತ್ರರಿರ್ತಾರೆ. ಮುಂದುವರೆದು, ತಿಳಿಯುವನು ಹೃದಯ ಇದ್ದವ. ಯಾರಲ್ಲಿ ಸೂಕ್ಷ್ಮತೆ ಹೃದಯ ಇದೆ, ತಿಳಿಯುವನು ಹೃದಯ ಇದ್ದವ ಈ ಸೂಕ್ಷ್ಮತೆ. ಈ 3 ಜನ ಪುತ್ರ ಮತ್ತು ಪಿತೃಗಳ ಬಗ್ಗೆ, ತಂದೆಗಳ ಬಗ್ಗೆ ಯಾರಿಗಿದು ತಿಳುವಳಿಕೆ ಬರ್ತದಂದ್ರೆ ಅವನಿಗೆ ಏನಿರಬೇಕು? ಹೃದಯ ಇರಬೇಕು, ಕರುಣೆ ಇರಬೇಕು. ಯಾರಲ್ಲಿ ಹೃದಯ ಶ್ರೀಮಂತಿಕೆ ಇರ್ತದೆ, ಕರುಣೆ ಇರ್ತದೆ, ಅವನಿಗೆ ಇದರ ಅರ್ಥ ಆಗ್ತದೆ. ತನಗೆ 3 ಜನ ಪಿತೃಗಳು ಯಾರು, ತನಗೆ 3 ಜನ ಪುತ್ರರು ಯಾರು, ಮಕ್ಕಳು ಯಾರಪ್ಪ ಅನ್ನೋದು ಅಂಥವನಿಗೆ ಮಾತ್ರ ಇದು ತಿಳಿಯುತ್ತಿದೆ. ಮತ್ತು ನ್ಯಾಯ ಅನ್ಯಾಯ ವ್ಯತ್ಯಾಸ. ನಿನ್ನಂಥ ಚಪಲರೊಂದಿಗೆ ನನ್ನ ಪರಾಮರ್ಶೆ. ಹುಟ್ಟು ಕುರುಡ
ತನ್ನಂತಹ ಮತ್ತೊಬ್ಬ ಕುರುಡನಿಗೆ ಸಂವಾದಿಸಿದಂತೆ. ಇದು ಹೇಳ್ತಾನೆ, ನಾನು ನಿನಗೆಲ್ಲ ಧರ್ಮ ಬೋಧನೆ ಮಾಡ್ತಾ ಇದ್ದೇನೆ, ಇದು ಹ್ಯಾಂಗಾಗೈತೆಪ್ಪ ಅಂದ್ರೆ ಒಬ್ಬ ಹುಟ್ಟು ಕುರುಡ ಇನ್ನೊಬ್ಬ ಕುರುಡನಿಗೆ ಬೋಧಿಸಿದಂತೆ ಆಗ್ತಾ ಇದೆ. ಅಂದರೆ ನೀನೊಬ್ಬ ಅಧರ್ಮಿ ಇದ್ದಂಥ ಮನುಷ್ಯನಿಗೆ ನಾನು ಏನೇ ಬೋಧಿಸಿದ್ರು ನಿನಗೆ ತಿಳಿಯುವುದಿಲ್ಲ. ಇದು ನಿನಗೆ ಸಿಗದು ಅಸತ್ಯಗಳ ಆಳ ಇಂತಹ ಸಲಹೆಗಾರರಿಂದ ನಿನಗೆ. ಈಗ ನಾನು ನಿನಗೆ ಇವನ್ನೆಲ್ಲ ಧರ್ಮದ ಬಗ್ಗೆ ಬೋಧನೆ ಮಾಡ್ತಾನೆ, ಇದರಿಂದ ನಿನಗೆ ಅಸತ್ಯದ ಆಳ ಗೊತ್ತಾಗೋದಿಲ್ಲ. ಸತ್ಯ ಅಂದರೆ ಏನೋ ಅಸತ್ಯ ಅಂತ ತಿಳಿಯೋದಿಲ್ಲ ನಿನಗೆ. ಯಾಕಂದರೆ ನೀನು ಒಬ್ಬ ಮಹಾನೀಚನಿದ್ದೀಯಾ, ಅಸತ್ಯಗಳ ಕೂಪಿದ್ದೀಯಾ, ನೀನು ಅಧರ್ಮಗಳ ಒಂದು ಇದೆಯಾ, ನೀನು ಒಂದು ರಾಶಿ ಇದ್ದಂಗೆ ಇದ್ದೀಯಾ. ನಿನ್ನಂಥವನಿಗೆ ನನ್ನ ಸಲಹೆಗಳು ಅಷ್ಟು ಸುಲಭವಾಗಿ ತಿಳಿಯುವುದಿಲ್ಲ. ನನ್ನ ಮಾತಿನರ್ಥ ತಿಳಿಸುವೆ ನಿನಗೆ, ದೋಷಿಸಬೇಡ ಎನ್ನ ಸಿಟ್ಟಿನ ಭರದಲ್ಲಿ. ನಾ ಯಾಕೆ ನಿನಗೆ ಕೊಂದೆ ಅನ್ನೋದನ್ನು ಇನ್ನೂ ನಿನಗೆ ಸುಲಭವಾಗಿ ಹೇಳ್ತೇನೆ ನಾನು. ಅದಕ್ಕೆ ನೀ ಸಿಟ್ಟಿನ ಭರದಲ್ಲಿದೆ, ಅದಕ್ಕೆ ನಿನಗೆ ಏನೂ ಸತ್ಯ ಹೊಳಿತಾ ಇಲ್ಲ, ಅದಕ್ಕೆ ನೀನು ಈ ಸಿಟ್ಟಿನ ಭರದಲ್ಲಿ ನನ್ನನ್ನು ಹೀಯಾಳಿಸಬೇಡ ಅಂತ ರಾಮ ವಾಲಿಗೆ ಹೇಳ್ತಾನೆ. ತಮ್ಮನ ಪತ್ನಿಯೊಂದಿಗೆ ನಿನ್ನ ಅಸಭ್ಯತೆ ನಿನ್ನ ಹತ್ಯೆಗೆ ಕಾರಣ. ನಾ ಯಾಕೆ ನಿನಗೆ ಕೊಂದೆಪ್ಪ ಅಂದ್ರೆ, ನೀ ಏನು ಮಾಡಿದೆ, ಸುಗ್ರೀವನ ಓಡಿಸಿದೆ, ಕೊಲ್ಲಕ್ಕೆ ಪ್ರಯತ್ನ ಮಾಡಿದೆ. ಅವನ ರಾಜ್ಯವನ್ನಷ್ಟೇ ಅಲ್ಲ, ಅವನ ಪತ್ನಿಯನ್ನು ಕೂಡ ನೀನು ನಿನ್ನವಳನ್ನಾಗಿ ಮಾಡಿಕೊಂಡು. ಇದು ದೊಡ್ಡ ತಪ್ಪು. ತಮ್ಮಂದ್ರೆ ಯಾರು, ಅದಕ್ಕೆ 3 ಹೇಳ್ತಾನೆ, 3 ಪಿತ್ರರು 3 ಪುತ್ರರು. ಇಲ್ಲಿ ವಾಲಿ ಹಿರಿಯನ್ನ ಒಂದು ಜನ್ಮ ಕೊಟ್ಟ ತಂದೆ ನಂತರ ಹಿರಿಯನ್ನ ಯಾರು, ವಾಲಿ ಸುಗ್ರೀವನನ್ನು ಪುತ್ರನಂತೆ ನೋಡ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆ ತಮ್ಮ ಅವನು ವಾಲಿ ಹಂಗೆ ಮಾಡಲಿಲ್ಲ. ಅವನು ಪ್ರಾಣ ತೆಗೆಯಾಗಿ ಬೆನ್ನು ಹತ್ತಿದ. ಅಷ್ಟೇ ಅಲ್ಲ, ಅವನು ರಾಜ ಕಸ್ಕೊಂಡು ಅವನ ಹೆಂಡತಿನ ಕಸ್ಕೊಂಡು ಹೊರಹಾಕಿದ್ದ. ಇಲ್ಲಿ ರಾಜ್ಯದಕ್ಕಿಂತಲೂ ಹೆಚ್ಚು ನೀನು ಮಾಡಿದಂಥ ತಪ್ಪು ಯಾವುದಂದ್ರೆ ಅವನ ಹೆಂಡತಿಯನ್ನು ಅಪಹರಿಸಿದ್ದು. ಅದು ನಿನ್ನ ಹತ್ಯೆಗೆ ನಾ ಯಾಕೆ ನಿನ್ನ ಕೊಂಡೆಪ್ಪ ಅಂದ್ರೆ, ನೀನು ಬಲವಂತವಾಗಿ ಸುಗ್ರೀವನ ಹೆಂಡತಿಯನ್ನು ನಿನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದೀಯಾ, ಅದಕ್ಕೆ ನಾನು ನಿನಗೆ ಕೊಲ್ಲಬೇಕಾಯಿತು. ನಿನ್ನ ಹತ್ಯೆ ಧರ್ಮ ಪರಂಪರೆ. ಸುಗ್ರೀವ ಜೀವಂತನಿರುವಾಗ ಅವನ ಪತ್ನಿಯ ಮೇಲೆ ಬಲಾತ್ಕಾರ ಅಧರ್ಮ. ನಾನು ಇನ್ನೇನು ಕೊಂದೆನಿಲ್ಲ, ಇದು ಧರ್ಮ ಕಾರ್ಯ. ಸುಗ್ರೀವ ಸತ್ತಿದ್ದ. ಇನ್ನು ಕೆಲವೊಂದು ಕಡೆ ಸಂಪ್ರದಾಯನೂ ಇದೆ, ತಮ್ಮ ಆಗಲಿ ಅಣ್ಣಾಗಲಿ ಸತ್ತಂದ್ರೆ ಅಣ್ಣನ ಹೆಂಡತಿ ಆಗಲಿ ತಮ್ಮನ ಹೆಂಡತಿ ಜೊತೆಗೆ ವಿರೇ ಮಾಡ್ತಾರೆ, ಲಗ್ನ ಆಗ್ತಾರೆ. ಆ ಮಕ್ಕಳೊಂದು ರಕ್ಷಣೆಗಾಗಿ, ಅವರ ರಕ್ಷಣೆಗಾಗಿ ಅವ್ರ ಬೀದಿ ಪಾಲಾಗೋದು. ಇದು ಅಂಥದ್ದು ಕೆಲವೊಂದು ಬುಡಕಟ್ಟುಗಳಲ್ಲಿ ಈ ಪ್ರಾಕ್ಟೀಸು ಇದೆ. ಆದರೆ ಜೀವಂತ ಇರು ಮುಂದೆ ಸುಗ್ರೀವ ಜೀವಂತ ಅದಾನ, ಅವನ ರಾಜ್ಯನ ಕಸ್ಕೊಂಡು ಅವನು ಜೀವಂತ ಇರಲಾಗಾಗಿ ಅವನ ಹೆಂಡತಿ ನೀನು ಅಪಹರಿಸ್ಕೊಂಡು ಹೋಗಿದ್ದ. ಆಕೆ ಮ್ಯಾಗೆ ಬಲಾತ್ಕಾರ ಮಾಡ್ತಾ ಇರುವುದು ಇದು ಅಧರ್ಮ, ಅದಕ್ಕೆ ನಿನ್ನನ್ನು ಕೊಂದೆ. ಅವಳು ನಿನ್ನ ಸೋದರ ಸೊಸೆ. ತಮ್ಮನ ಹೆಂಡತಿ ಯಾರು, ಸೋದರ ಸೊಸೆ ಆಕೆ. ತಮ್ಮ ಅಂದ್ರೆ ಪುತ್ರನ ಹೆಂಡತಿ ಯಾರು, ಸೊಸೆ ಆಕೆ. ನಿನ್ನ ಸೋದರ ಸೊಸೆ ಇರುವುದರಿಂದ ನೀನು ಅವಳ ಮ್ಯಾಗೆ ಬಲಾತ್ಕಾರ ಮಾಡೋದು ಅಧರ್ಮ. ನಿನ್ನ ಮರಣದಂಡನೆಗೆ ನೀಡಿದ್ದು ಸೋದರ ಧರ್ಮ ಉಲ್ಲಂಘನೆ ನಿನ್ನ ಪಾಪಕ್ಕಾಗಿ. ನೀ ಏನು ಮಾಡಿದೆ ಅಂದರೆ ಸೋದರ ಧರ್ಮವನ್ನು ಉಲ್ಲಂಘನೆ ಮಾಡಿದೆಯಾ, ಅಣ್ಣನ ಧರ್ಮವನ್ನು ಉಲ್ಲಂಘನೆ ಮಾಡಿದೆಯಾ. ಅಣ್ಣನ ಧರ್ಮವನ್ನು ಉಲ್ಲಂಘನೆ ಮಾಡಿದ್ದರಿಂದ ಆ ಪಾಪಕ್ಕಾಗಿ ನಿನಗೆ ಈ ಮೃತ್ಯು ದಂಡವನ್ನು ನಾನು ನೀಡಿದ್ದೇನೆ ಅಂಥೇಳಿ ರಾಮ ವಾಲಿಗೆ ಹೇಳ್ತಾನೆ. ತಾಯಿ, ತಂಗಿ, ಸೋದರ ಸೊಸೆ, ಪರಸ್ತ್ರೀ ಇವರೊಂದಿಗೆ ಕಾಮಚೆಷ್ಟೆ ಮರಣದಂಡಿಗೆ ಅಪರಾಧ. ನೋಡಿ, ದಂಡ ಇವತ್ತಿನ ನಮ್ಮ ಇದರಲ್ಲಿನೂ ಯಾವುದು ನಮ್ಮ IPC ಆಯಿತು, ಇತ್ತೀಚೆಗೇನು ಭಾರತದ ಸಂಹಿತೆ ಕಾನೂನಿದೆಯಲ್ಲ, ಇಲ್ಲೆಲ್ಲ ದಂಡಶಾಸ್ತ್ರನ ನಾವು ಬಳಸ್ಕೊಂಡಾರ. ರಾಮಾಯಣದಲ್ಲಿರುವಂಥ ದಂಡಶಾಸ್ತ್ರಗಳಲ್ಲಿ ಕೆಲವೊಂದು ಯಥಾವತ್ತಾಗಿ ನಮ್ಮ ಮಾರ್ಪಾಡು ರೂಪದಲ್ಲಿ ಮಹಾಭಾರತದಲ್ಲಿ ಉಪಯೋಗ ಮಾಡ್ಯಾರ. ಹೆಚ್ಚಾಗಿ ಇದನ್ನು ಉಪಯೋಗ ಮಾಡಿದ್ದಂದರೆ ಯಾರಂದರೆ ಕೌಟಿಲ್ಯನ ನೀತಿಶಾಸ್ತ್ರ ಅರ್ಥಶಾಸ್ತ್ರಗಳನ್ನು ನೋಡಿದಾಗ ಅಲ್ಲಿ ನ್ಯಾಯಶಾಸ್ತ್ರನೂ ಬರ್ತಿದೆ, ದಂಡಶಾಸ್ತ್ರ. ನ್ಯಾಯವನ್ನು ಹೆಂಗೆ ದಾನ ಮಾಡಬೇಕೋ, ಹೆಂಗೆ ನೀಡಬೇಕೋ, ಮತ್ತು ಯಾವ ಅಪರಾಧಕ್ಕೆ ಯಾವ ದಂಡವನ್ನು ಶಿಕ್ಷೆಯನ್ನು ವಿಧಿಸಬೇಕಂತ ಅಲ್ಲಿ ಸ್ಪಷ್ಟತೆ ಇದೆ. ದುಡ್ಡಿನ ರೂಪದಲ್ಲಿರ್ಬೋದು, ಮರಣದಂಡದ ರೂಪದಲ್ಲಿ ದಂಡಗಳ ಪ್ರಕಾರಗಳ ಬಗ್ಗೆಯೂ ಯಾವ್ಯಾವ ಅಪರಾಧಕ್ಕೆ ಯಾವ ದಂಡಗಳನ್ನು ವಿಧಿಸಬೇಕು ಅನ್ನುವಂಥದ್ದು ಸವಿಸ್ತಾರವಾಗಿ ಅಲ್ಲಿದೆ. ಅದನ್ನೇ ನಾವು ಇಲ್ಲಿ ಇವತ್ತು ಈ ನಮ್ಮ IPC ಆಗಲಿ ಕಾನೂನುಗಳಲ್ಲಾಗಲಿ
ಅಥವಾ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದು ಮೇಲ್ನೋಟಕ್ಕೆ ತಿಳಿದು ಬರ್ತದೆ. ಅದಕ್ಕೆ ತಾಯಿ, ತಂಗಿ, ಸೋದರ, ಸೊಸೆ, ಪರಸ್ತ್ರೀ ಇವರೊಂದಿಗೆ ಕಾಮಚೇಷ್ಟೆ ಮಾಡಿದವ್ರನ್ನ ಏನು ಮಾಡಬೇಕು, ಅದು ಮರಣದಂಡನೆ ಅಪರಾಧ. ಅವ್ರನ್ನೇನೂ ಇಲ್ಲ, ನೇರವಾಗಿ ಶಿಕ್ಷೆ ಹಾಕಬೇಕು, ಇಲ್ಲ ಆಣೆಯಿಂದ ತೋರಿಸ್ಬೇಕು, ಅವ್ರಿಗೆ ಮರಣದಂಡನೆ ನೀಡಬೇಕು. ಈಗ ನಾವು ನೋಡ್ತಾ ಇದ್ದೇವಲ್ಲ, ಮತ್ತು ಈಗ ರೀಸೆಂಟ್ ಕೆಲವೊಂದು ಪ್ರಕರಣಗಳಲ್ಲಿ ನೋಡ್ತಾ ಇದ್ದೇವೆ, ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಿದವರಿಗೆ ಕೋರ್ಟು ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾ ಇದೆ, ಕಠೋರ ಶಿಕ್ಷೆಯನ್ನು ಕೊಡ್ತಾ ಇದೆ ಅನ್ನೋದು. ಇನ್ನು ಮುಂದುವರೆದು ಇದೇ ರೀತಿಯಾಗಿ ರಾಮ ವಾಲಿಗೆ ಏನು ಬೋಧನೆ ಮಾಡ್ತಾನೆ ಮತ್ತು ತಾನು ಅವನನ್ನು ಕೊಲ್ಲಿಕ್ಕೆ ಏನು ಒಂದು ಧರ್ಮ ಬದ್ಧತೆ ಇದೆ, ನ್ಯಾಯ ಬದ್ಧತೆ ಇದೆ ಅನ್ನೋದನ್ನು ಯಾವ ರೀತಿ ಹೇಳಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.